ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಯನ ವಿಹಾನ್ ಡೈಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಸೊಪ್ಪನ್ನ 2 ಸರಿ ವಾಶ್ ಮಾಡ್ಕೋಬೇಕು. ನಾನು ಇವತ್ತು ಮಿಕ್ಸ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ ನಂತರ ಕುಕ್ಕರ್ಗೆ ಆ್ಯಡ್ ಮಾಡಿ ಅದಾದ ನಂತರ ಟೊಮ್ಯಾಟೊ ಮತ್ತು ಆನಿಯನ್ ಕೂಡ ನಾನಿಲ್ಲಿ 2 ಟೊಮ್ಯಾಟೊ, ಆನಿಯನು ಮತ್ತು 1 ಕಪ್ ಗಾರ್ಲಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಒಂದು ಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಜೀರಿಗೆ ಕೂಡ ಆ್ಯಡ್ ಮಾಡಬೇಕು. ಇದಕ್ಕೆ ನೋಡಿಕೊಂಡು 2 ಗ್ಲಾಸ್ ವಾಟರ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಮಾಡೋವಾಗಿದ್ರೆ ಜಾಸ್ತಿ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೋಡ್ಕೊಂಡು ಆ್ಯಡ್ ಮಾಡಿ ವಾಟರು. ಈ ಮಸೊಪ್ಪು ಸಾಂಬಾರಿಗೆ ಅಷ್ಟು ನೀರು ಹೆಚ್ಚಾಗಿ ಹಿಡಿಯೋದಿಲ್ಲ. ಸೊ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ತೊಗೊಳ್ಳಿ. ಇದಕ್ಕೆ ನಾವು ಅವರೆಬೇಳೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅವರೆಬೇಳೆ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಕೋಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡಿ 2 ಸರಿ ಒಂದು ಹಾಫ್ ಆನ್ ಅವರ್ 1 ಅವರ್ ನೆನೆಸಿಟ್ಕೊಂಡು ಆಮೇಲೆ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಬೇಯಿಸಿರೋಂಥ ಸೊಪ್ಪು, ಸೊ ಇದನ್ನು ನಾವು ಒಂದು ಬೌಲ್ಗೆ ಬರೆಸ್ಕೋಬೇಕಾಗುತ್ತೆ. ವಾಟರ್ ಸಪ್ರೇಟ್ ಮಾಡಬೇಕು ಮತ್ತು ಸೊಪ್ಪು ಈ ಟೊಮೆಟೊ ಎಲ್ಲ ಸಪ್ರೇಟ್ ಮಾಡಿ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ ಈ ಥರ ಎಲ್ಲ ಸಪ್ರೇಟಾಗಿ ಬಸ್ಕೋಬೇಕು. ಆನಿಯನ್ನು ಮತ್ತು ಚಿಲ್ಲೀಸು ಇವೆಲ್ಲ ಸ್ವಲ್ಪ ತಣ್ಣಗೆ ಹಾಕಬೇಕು. ಆಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಒಂದು 10 ನಿಮಿಷ ಕೂಲ್ ಆಗಿಬಿಡಿ ಚೆನ್ನಾಗಿ. ಸೊ ಈಗ ನಾವು ನೆನೆಸ್ಕೊಂಡಿದ್ದೀವಲ್ಲ, ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋಂಥದ್ದು ಹಾಫ್ ಆನ್ ಅವರು. ಸೊ ಅವರೆಬೇಳೆನ ಈ ದಾಲ್ನ ಹಾಕ್ಕೊಂಡು, ನಿಮಗೆ ಬೇಕಾದ್ರೆ ತೊಗರಿಬೇಳೆ ಕೂಡ ಯೂಸ್ ಮಾಡ್ಬೋದು. ನಾನು ಅವರೆಬೇಳೆನ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ 2 ಕಪ್ಪು ವಾಟ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅದೇ ಕುಕ್ಕರಲ್ಲಿ 1ರಿಂದ 2 ಕಪ್ಪು ವಾಟರ್ ಆ್ಯಡ್ ಮಾಡಿ ಇದಕ್ಕೆ ಆಯಿಲ್ 2 ಡ್ರಾಪ್ಸ್ ಆಯಿಲು ಯೂಸ್ ಮಾಡಿ ಒಂದು 5ರಿಂದ 6 ವಿಷಿಲ್ ತೊಗೋಬೇಕಾಗುತ್ತೆ. ನೋಡಿ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ. ಎಲ್ಲ ಸ್ವಲ್ಪ ಸ್ಮೂತಾಗಿ ಸ್ಮ್ಯಾಶ್ ಆಗಿರಬೇಕು. ಸೊ ಆ ರೀತಿ ಸ್ವಲ್ಪ ನುಣ್ಣಗಾದರೆ ಸಾಕು. ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಆಯಿಲು ಮತ್ತು ಸಾಸಿವೆ ಮತ್ತು ಗಾರ್ಲಿಕ್ಕು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಗ್ಗರಣೆಗೆ. ಸೊ ಜೊತೆಗೆ 1 ಕಪ್ ಆನಿಯನ್ ಕೂಡ ಆ್ಯಡ್ ಮಾಡಬೇಕು. ಚೆನ್ನಾಗಿ ಈಗ ರೋಸ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ನಿಮಿಷ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಮಿಕ್ಸಿ ಜಾರ್ಗೆ ನೋಡಿ ಗ್ರೈಂಡ್ ಮಾಡ್ಕೋಬೇಕು. ಕೋಕೋನಟ್ಟು ಮತ್ತು ಸಾಲ್ಟ್, ನಾನು ಈಗ ಸಾಲ್ಟು ಗ್ರೈಂಡ್ ಮಾಡ್ಕೋಬೇಕಾದ್ರೆ 1 ಸ್ಪೂನ್ ಹಾಕ್ಕೋತೀನಿ. ಸೊ ನಿಮ್ಗೆ ಯಾವಾಗ ಬೇಕೋ ಅವಾಗ ಸಾಲ್ಟ್ ಹಾಕ್ಕೋಬೋದು. ನೋಡಿ ಈ ರೀತಿ ತಣ್ಣಗಾಗಿರೋ ಇವಾಗ ಸೊಪ್ಪು ಮತ್ತು ಇದೆಲ್ಲ ಈಗ ಗ್ರೈಂಡ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ನ ಮತ್ತು ಚಿಲ್ಲಿನ ಫಸ್ಟ್ ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಸೊಪ್ಪು ಫಸ್ಟೇ ಆಗಿಬಿಟ್ರೆ ಸ್ವಲ್ಪ ನುಣ್ಣಗಾದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ಫಸ್ಟು ನಾನು ಬರೀ ಇದಿಷ್ಟು ಮಾತ್ರ ಗ್ರೈಂಡ್ ಮಾಡ್ಕೋತೀನಿ. ಹಾಫ್ ಗ್ಲಾಸ್ ಆಫ್ ವಾಟ್ರ್ ಹಾಕಿ ಇದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಸೊಪ್ಪು ಜಾಸ್ತಿ ನುಣ್ಣಗೆ ಮಾಡಬಾರ್ದು, ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಸೊಪ್ಪು ಲಾಸ್ಟಲ್ಲಿ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ನೋಡಿ ಈಗ ಬೇಯಿಸಿದ್ದೀರಲ್ವ ಆವಾಗಲೇ, ಸೊ ಅದನ್ನು ದಾಲ್ನ ಈ ಒಗ್ಗರಣೆಗೆ ಆ್ಯಡ್ ಮಾಡಿ ಅದಾದಮೇಲೆ ಈ ಗ್ರೈಂಡ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೇನು ಜಾಸ್ತಿ ವಾಟ್ರ್ ಹಿಡಿಯೋದಿಲ್ಲ, ನೋಡಿಕೊಂಡು ಕಸಿ ನೋಡ್ಕೊಂಡು ಹಾಕಬೇಕಾಗುತ್ತೆ. ನೋಡಿ ಈ ವಾಟರ್ ಆವಾಗಲೇ ಸೊಪ್ಪಿಂದ ಬೇಯಿಸಿದ್ರಲ್ವ, ಸೊ ಅದೇ ವಾಟ್ರನ್ನೇ ಆ್ಯಡ್ ಮಾಡಿ, ವೇಸ್ಟ್ ಮಾಡೋದು ಬೇಡ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಅವಶ್ಯಕತೆ ಇದ್ದರೆ ಹಾಕಬೇಕು, ಯಾಕಂದರೆ ಆವಾಗಲೇ ನಾವು ಉಪ್ಪು ಆ್ಯಡ್ ಮಾಡಿದ್ದೀರಿ. ಈಗ ನೋಡಿ ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಿ. ನೋಡಿ ಟೇಸ್ಟಿಯಾಗಿರೋಂತಹ ಮಸೊಪ್ಪು ಸಾಂಬಾರು, ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ನಿಮ್ಗೆ ಇದೇ ರೀತಿ ಹೆಲ್ತಿ ಡಿಶಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.